ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್. ಹಾಯ್, ಎಲ್ರಿಗೂ ನಮಸ್ಕಾರ. ಹಾಗೆ ಇದು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ನಾವು ಸ್ಯಾಟರ್ಡೇನೇ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಹೋಗ್ಬೇಕಾಗಿತ್ತು. ಹಾಗೆ ಮದುವೆ ಬಂದಿದ್ದರಿಂದ ಮದುವೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿದ್ವಿ. ಇನ್ನು ಹಾಗೆ ಮದುವೆ ಎಲ್ಲ ಮುಗಿತಲ್ಲ, ಇನ್ನು ಪಾಪಗೂ ಸಹ ಮುಡಿ ಕೊಡ್ಸ್ಕೊಂಬಂಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನು ಅವಳಿಗೂ ಹೇರ್ಸ್ ಬೇರೆ ತುಂಬ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ಇನ್ನು ಸ್ಯಾಟರ್ಡೆ ಮಾರ್ನಿಂಗ್ 8 o'clock ಅಷ್ಟೊತ್ತಿಗೆಲ್ಲ ಇಲ್ಲಿ ಮನೆ ಬಿಟ್ವಿ ನಾವು. ಇನ್ನು ನಮ್ಮ ಮನೆ ದೇವ್ರು ಬಂದು ಸೌದತ್ತಿ ಯಲ್ಲಮ್ಮ ಆಗಿರೋದ್ರಿಂದ ಮೊದಲನೇ ಮುಡಿ ಬಂದು ನಂಜನಗೂಡಿಗೆ ಕೊಟ್ವಿ. ನಂಜುಂಡೇಶ್ವರ ಸಹ ನಮ್ಮ ಮನೆ ದೇವರು. ಇನ್ನು ಎರಡನೇ ಮುಡಿನ ಸೌದತ್ತಿ ಯಲ್ಲಮ್ಮ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಅದೊಂದು ಪೆಂಡಿಂಗ್ ಇತ್ತು. ಹಾಗಾಗಿ ಹೋಗಿ ಕೊಡಿಸ್ಕೊಂಬರೋಣ. ಇನ್ನು ನೆಕ್ಸ್ಟು ಬಿಸಿಲು ಬೇಸಿಗೆಗಾಲ ಶುರು ಆದರೆ ಇನ್ನು ಅಲ್ಲೆಲ್ಲ ಆ ಕಡೆ ಎಲ್ಲ ತುಂಬ ಬಿಸಿಲಲ್ಲ, ಹಾಗಾಗಿ ಹೋಗ್ಲಿಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿ ಬರೋಣ ಅಂತ ಈಗಲೇ ಹೊರಟ್ವಿ. ಇನ್ನು ಹಾಗೆ ನಮ್ಮ ಪಾಪು ಕಾರಲ್ಲಂತೂ ಸುಮ್ಮನೆ ಕೂರೋಳಲ್ಲ. ಇನ್ನು ನೈಟೇ ನಾನು ಏನು ಮಾಡಿದ್ದೆ, ದಾಳಿಂಬೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡೋಣ, ಪಾಪುಗೆ ಬೇಕು ಅಂತೇಳ್ಬಿಟ್ಟು. ಹಾಗಾಗಿ ಅವಳು ಸ್ವಲ್ಪ ಬ್ರೇಕ್ಫಾಸ್ಟ್ ಲೇಟ್ ಆದ್ರೂ ಇವೆಲ್ಲ ತಿನ್ಕೊಂಡಿರ್ತಾಳೆ ಅಂತ ಅಂದ್ಬಿಟ್ಟು. ಇನ್ನು ಹಾಗೆ ನಾವು ಚಿತ್ರದುರ್ಗ ಹತ್ತತ್ರ ಬಂದ ಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ. ಇನ್ನು ರೋಡಲ್ಲಿ ಹೋಟ್ಲುಗಳೇ ಇಲ್ಲ. ನಾವಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹಾಗೆ ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಹಾಗೆ ಒಂಥರ ಚೆನ್ನಾಗಿತ್ತು. ಈ ಸತಿ ಹೋಗಿ ಬಂದಿದ್ದು ಅಂದರೆ ಕಾರಲ್ಲಿ. ಲಾಸ್ಟ್ ಟೈಮ್ ಹೋದಾಗ ನಾವು ಟಿಲಿ ಹೋಗಿದ್ವಿ ಎಲ್ಲ, ಈ ಸತಿ ಕಾರಲ್ಲಿ ಹೋಗಿದ್ದೀವಿ. ಹಾಗಾಗಿ ಚೆನ್ನಾಗಿತ್ತು, ನಮಗೇನಂತ ಸ್ಟ್ರೈನ್ ಅನಿಸಿಲ್ಲ. ದೂರ ಆದ್ರೂ ಒಂಥರ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಹೋಗ್ಬೇಕಾದ್ರೂ ಸಹ ನೋಡಿ, ಈ ಸಾಯಿಬಾಬಾ ಟೆಂಪಲ್ಲು ಹಾಸನ ಹತ್ತತ್ರ ಹೋಗ್ತಾ ಸಿಗುತ್ತೆ, ಹಾಸನ ರೋಡಲ್ಲಿ. ಇಲ್ಲೂ ಸಹ ಸೇಮ್ ಅದೇ ಥರ ಇದೆ, ಆದರೆ ವಿಗ್ರಹ ಸ್ವಲ್ಪ ಚಿಕ್ಕದು. ಇನ್ನು ಹಾಸನ ರೋಡಲ್ಲಿರೋದು ಇನ್ನೂ ತುಂಬ ಚೆನ್ನಾಗಿದೆ. ಇದು ಅದೇ ಥರ ಇಲ್ಲೂ ಸಹ ಇತ್ತು. ಇನ್ನು ಹಾಗೆ ನೋಡಿಕೊಂಡು ಇನ್ನು ಈ ಕಡೆ ಅಂತೂ ಬರೀ ಫ್ಯಾನ್ಗಳೇ ಇದೆ. ಎಷ್ಟು ಫ್ಯಾನ್ಗಳು ಅಂದರೆ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ನಮ್ಮ ಮಕ್ಳಿಗೆ ಸಹ ತೋರಿಸ್ಕೊಂಡು ಬರೋಕ್ಕೆಲ್ಲ ಈ ಫ್ಯಾನ್ಗಳೇ ಈ ರೋಡಲ್ಲಿ ನಮಗೆ ಟೈಮ್ ಪಾಸ್ ಆಗಿದ್ದು. ಇನ್ನು ಈ ಕಡೆ ಅಂತೂ ತುಂಬಾ ಬಿಸಿಲು. ಅಪ್ಪ, ನಮಗಂತೂ ತಡ್ಕೊಳ್ಳೋಕ್ಕೆ ಆಗಲ್ಲ. ತುಮಕೂರು ಬಿಟ್ವಿ ಅಂದರೆ ತುಂಬ ಬಿಸಿಲು. ಹಾಗೆ ಈ ಕಡೆ ತುಂಬ ಬೆಳೆಯೋದು ಅಂದರೆ ಕಡಲೆಕಾಯಿನೇ. ನಾವು ಆಲ್ಮೋಸ್ಟ್ ಕಬ್ಬು ಮತ್ತು ಕಡಲೆಕಾಯಿನೇ ಎರಡು ಕಡೆನೂ ನೋಡಿದ್ದು. ಆ ಕಡೆ ಈ ಕಡೆ ಎರಡು ಕಡೆನೂ ಅದನ್ನೇ ಬೆಳೀತಾ ಇರ್ತಾರೆ. ಇನ್ನು ಅಲ್ಲಲ್ಲಿ ಸ್ವಲ್ಪ ಹೂಗಳು ಅದು ಇದು ಹಾಕ್ಕೊಂಡಿರ್ತಾರೆ ಅಷ್ಟೇ. ಇನ್ನು ನಮ್ಮ ಮಕ್ಳಿಗಂತೂ ಈ ಫ್ಯಾನ್ಗಳನ್ನ ತೋರಿಸ್ತಾ ಹಾಗೆ ಮಾತಾಡಿಕೊಂಡು ಆಟಾಡಿಕೊಂಡು ಅವ್ರನ್ನೂ ರೇಗಿಸ್ಕೊಂಡು ಬರ್ತಾಯಿದ್ವಿ. ನಮ್ಮ ಪಾಪುಗೇನು ಅಷ್ಟು ಗೊತ್ತಾಗಿಲ್ಲ. ಇನ್ನು ನನ್ನ ಮಗಂಗಂತೂ ನಾವು ಮಾತಾಡಿದ್ದೆಲ್ಲ ಅವನಿಗೂ ರೇಗಿಸ್ಕೊಂಡು ಹಾಗೆ ಹೇಗೆ ನಾವು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ಅಂತಲೇ ಅನಿಸಿಲ್ಲ. ನಮಗೆ ಜರ್ನಿ ಅಷ್ಟು ಇದಾನೂ ಆಗಿಲ್ಲ. ಅಷ್ಟು ಮಾತಾಡಿಕೊಂಡು ನಿದ್ದೆನೂ ಸಹ ಮಾಡೇ ಇಲ್ಲ ನಾವು ಜರ್ನಿ ಮಾಡಬೇಕಾದ್ರೆ. ಆ ಥರ ಬಂದ್ವಿ. ನೋಡಿ ಫ್ರೆಂಡ್ಸ್, ಫ್ಯಾನ್ ಹೆಂಗೆ ತಿರುಗ್ತೈತೆ. ತಿರುಗಿಸಿದಕ್ಕೆ ಅಷ್ಟು ಪವರ್ ಆಗಿ ಸುತ್ತಾ ಇರೋದು. ಇವನಲ್ಲೇ ರೆಕ್ಕೆ ಮೇಲೆ ಕೂತ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಹೌದು, ಇವನು ತಿರುಗ್ತಾ ಇರೋದು ನಕಲ್ಸು. ಮೊಬೈಲ್ ಇವಾಗ ಮೊನ್ನೆ ಖರ್ಚುಗೊಳ್ತೈತೆ. ನಕುಲ್ ಫ್ಯಾನು ಎಲ್ಲ ತಿರುಗಿಸಿದ ಕಾಯಿಲೆ ಗಾಳಿ ತೊಂಡವರು ನೋಡಿ ಫ್ರೆಂಡ್ಸ್. ಎಲ್ಲ ಉರ್ಕಂಬಿಟ್ಟ ಒಮ್ಮೆ ತಿರ್ಸಿಲ್ಲ ಫ್ಯಾನ್ ಅಂತ ಉರಿಸ್ಕೊಂಬಿಟ್ಟ.
ನೋಡಿ ಫ್ರೆಂಡ್ಸ್, ನಾನು ಹೋಗಿ ತಿರ್ಗಿಸಿ ಬಂದಿದ್ದೀನಿ, ಅದಕ್ಕೆ ತಿರುಗ್ತಾವೆ. ಇನ್ನು ಹಾಗೆ ಆಟ ಆಡಿಕೊಂಡು ರೇಗಿಸ್ಕೊಂಡು ಮಾತಾಡಿಕೊಂಡು ಅವನು ಸ್ವಲ್ಪ ಹೊತ್ತು ಬಂದ. ಇನ್ನು ಹಾಗೆ ಮಲ್ಕೊಂಡೇ ಬಿಟ್ಟ. ಇನ್ನು ನಮ್ಮ ಪಾಪುನು ಮಲಗಿ ಅವಾಗ ಎದ್ದು ಕೂತಿದ್ದಾಳೆ. ಹೇಗೆ ಕೂತಿದ್ದಾಳೆ ನೋಡಿ, ಏನು ರಿಯಾಕ್ಟೇ ಮಾಡ್ತಿಲ್ಲ ಅವಳು ಮಾತಾಡಿಸ್ತಾ ಇದ್ರೂ ಸಹ. ಹಾಗೆ ಅಲ್ಲಿ ಸ್ವಲ್ಪ ಬ್ರೇಕ್ಗೆ ಕಾಫಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ವಿ. ಅಂದರೆ ಹೋಟ್ಲೊಳಗೆ ಹೋಗಿರಲಿಲ್ಲ, ಅಲ್ಲೇ ಸೈಡಲ್ಲಿ ಕಾಫಿ ಕುಡಿದ್ಬಿಟ್ಟು ಈ ಕೂರ್ಗದ ಶಾಪ್ ಇತ್ತಲ್ಲ ಅಲ್ಲಿ ಸ್ವಲ್ಪ ಹೋಗ್ಬಿಟ್ಟು ಚಾಕ್ಲೇಟ್ಸು ಅವು ಇವು ತೊಗೊಂಡು ಬಂದ್ವಿ. ಇನ್ನು ಹಾಗೆ ಮತ್ತೆ ಟ್ರಾವೆಲ್ನ ಶುರು ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ದಾವಣಗೆರೆ ಹತ್ತತ್ರ ಬಂದಿದ್ವಿ. ಇನ್ನು ಅಲ್ಲಿ ಮಧ್ಯಾಹ್ನ ಆಗಿತ್ತು, ಮೇ ಬಿ 1 o'clock ಆಗಿತ್ತು ಅನ್ಕೊತೀನಿ. ಅಲ್ಲಿ ಬರ್ತಿದ್ದ ಹಾಗೇ ಮಳೆ, ಸ್ವಲ್ಪ ದೂರ ಬಂದರೆ ಮಳೆ ಶುರು ಆಯಿತು. ಇನ್ನು ನಮಗೂ ಆಶ್ಚರ್ಯ ಆಯ್ತು, ಏನು ಈ ಕಡೆ ಮಳೆ ಇದೆಯಾ ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಮಳೆನೂ ಇಲ್ಲ, ಎಂತನೂ ಇಲ್ಲ. ಆ ಜಾಗದಲ್ಲಿ ಮಾತ್ರ, ದಾವಣಗೆರೆ ಜಾಗದಲ್ಲಿ ಮಾತ್ರ ಮಳೆ ಬರ್ತಾಯಿತ್ತು. ಹೋಗ್ಬೇಕಾದ್ರೂ ಅದೇ ಜಾಗದಲ್ಲಿ ಮಳೆ, ಬರ್ತಾನೂ ಅದೇ ಜಾಗದಲ್ಲಿ ಮಳೆ ಇತ್ತು ಅಷ್ಟೇ. ಇನ್ನು ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಮಳೆನೇ ಇಲ್ಲ. ಅಲ್ಲಿ ಕೆಲವೊಂದು ಜಾಗದಲ್ಲಿ ಮಾತ್ರ ಮಳೆ ಆಗುತ್ತೆ, ಕೆಲವೊಂದು ಜಾಗದಲ್ಲಿ ಮಳೆನೇ ಆಗಲ್ಲ. ಇನ್ನು ಸ್ವಲ್ಪ ಮೂವ್ ಆಗ್ತಿದ್ದಂಗೆ ಈ ಕಡೆ ಮಳೆನೇ ಇಲ್ಲ. ಇನ್ನು ಹಾಗೆ ನಾವು ಸೌದತ್ತಿನ ಸಹ ರೀಚ್ ಆದ್ವಿ. ನಾವು ಸೌದತ್ತಿ ರೀಚ್ ಆಗೋ ಅಷ್ಟೊತ್ತಿಗೆ 3:30 ಆಗಿತ್ತು ಟೈಮು. ಇನ್ನು ಹಾಗೆ ಅಲ್ಲಿಂದ ಡೈರೆಕ್ಟು ಮಕ್ಕಳಿಗೆ ಮುಡಿ ತೆಗಿಸೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ದೇವಸ್ಥಾನದ ಹತ್ರ ಕಾರ್ ಪಾರ್ಕ್ನ ಮಾಡಿಬಿಟ್ಟು ಅಲ್ಲಿಂದ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಇನ್ನು ಈ ಕಡೆ ಅಂತೂ, ಈ ಕಡೆ ಇನ್ನೂ ಬಿಸಿಲು ಜಾಸ್ತಿನೇ ಇತ್ತು, ಸ್ವಲ್ಪ ಸೆಕೆ ಬಿಸಿಲು ಎಲ್ಲ ಜಾಸ್ತಿನೇ ಈ ಸೈಡು. ಹಾಗಾಗಿ ನಾವು ಸ್ವಲ್ಪ ನನ್ನ ಮಗಳಿಗೆ, ನಮಗಿಂತ ನನ್ನ ಮಗಳು ಇರಲ್ಲ ಸೆಕೆ ಎಲ್ಲ ಆದರೆ, ಇನ್ನು ಅವಳಿಗೂ ಸ್ವಲ್ಪ ಫ್ರೀಯಾಗಿ ಬಟ್ಟೆನ ಹಾಕ್ಬಿಟ್ಟು ಹಾಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಮುಡಿ ತೆಗೆಸ್ಕೊಂಡು ಬರೋಣ ಮೊದಲು ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಅವಳು ನಡಿತೀನಿ ಅಂತ, ಇನ್ನು ಅಲ್ಲಿ ನೋಡಿದ್ರೆ ತುಂಬ ಗಲೀಜು ಒಂಥರ ಎಲ್ಲ ಅಲ್ಲಲ್ಲೇ ಉಕ್ಕೊಂಡೆಲ್ಲ ಓಡಾಡ್ಬಿಟ್ಟಿರ್ತಾರೆ. ಆಮೇಲೆ ಅವ್ರ ಡ್ಯಾಡಿ ಎತ್ಕೊಂಡ್ಬಿಟ್ರು, ಅದೆಲ್ಲ ನೋಡಿಬಿಟ್ಟು ಇನ್ನು ಅವಳನ್ನ ಎತ್ಕೊಂಡೇ ಓಡಾಡಿದ್ದಾಯಿತು. ಆದರೂ ಅವಳು ಕೇಳ್ತಾ ಇಲ್ಲ, ಕೆಲವೊಂದು ಕಡೆ ಇಳಿತೀನಿ ಅಂತ ಹಠ ಮಾಡ್ತಾಳೆ. ಹಾಗೆ ಮೇನ್ ಎಂಟ್ರೆನ್ಸ್ ಹತ್ರ ಸಹ ರೀಚ್ ಆದ್ವಿ. ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕು, 1 kilometer ಅಷ್ಟು. ಅಲ್ಲಿಂದ ಹಾಗೆ ರೀಚ್ ಸಹ ಆದ್ವಿ. ಇನ್ನು ಇಲ್ಲಿ ಸೈಡಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಹತ್ರ ಚಪ್ಪಲ್ಸ್ ಎಲ್ಲ ಬಿಟ್ಬಿಟ್ಟು ನಾವು ಚಪ್ಪಲಿಗಳನ್ನೆಲ್ಲ ಕಾರಲ್ಲೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿರೋ ಗಲೀಜು ಉಗ್ದೆಲ್ಲ ಓಡಾಡಿರ್ತಾರಲ್ಲ ಅನ್ನೋದಕ್ಕೋಸ್ಕರ ಚಪ್ಪಲ್ ಸ್ಟ್ಯಾಂಡಲ್ಲೇ ಬಿಡೋಣ ಅಂತ ಹೇಳ್ಬಿಟ್ಟು ಚಪ್ಪಲಿ ಸ್ಟ್ಯಾಂಡ್ನ ಅಲ್ಲಿ ಬಿಟ್ಟು ಹಾಗೆ ಮುಡಿ ಕೊಡೋ ಹತ್ರ ಬಂದ್ವಿ. ಇನ್ನು ಅಲ್ಲಿ ಮುಡಿ ಕೊಡೋ ಹತ್ರ ನಮ್ಮ ಮಗ ಅಂತೂ ಸುಮ್ಮನೆ ಕುಂತಿದ್ದ. ಅವನು ಆರಾಮ್ಸೆ ಮುಡಿ ಕೊಡಿಸ್ಕೊಂಡು, ಅವನು ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಅವನದೇನು ಪ್ರಾಬ್ಲಮ್ ಇಲ್ಲ. ಇನ್ನು ನನ್ನ ಮಗಳು ಅವನ ನೋಡ್ಬಿಟ್ಟು ಅಂತ ಇದ್ಲು. ಆಮೇಲೆ ಅವರು ಸ್ವಲ್ಪ ತಲೆನೆಲ್ಲ ವೆಟ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಅವಳು ತಲೆನೆಲ್ಲ ವೆಟ್ ಮಾಡಿ ನಿಲ್ಲಿಸಿದ್ದೆ. ಹಿಂದೆಗಡೆ ಹೇರ್ಸ್ ತೆಗಿಬೇಕಾದ್ರೆ ಸುಮ್ಮನೆ ಇದ್ಲು. ಇನ್ನು ಮುಂದೆ ಬಂದರು ಫ್ರಂಟಲ್ಲಿ ಹೇರ್ಸ್ ತೆಗಿಬೇಕಾದ್ರಂತೂ ಹತ್ಲು ಎಷ್ಟು ಹತ್ತಿದ್ದಾಳೆ ಅಂದರೆ, ಅವಳು ಹಿಡಿಯೋಕ್ಕೇ ಬರೀ ಫ್ರಂಟ್ ಹೇರ್ಸ್ 5 minutesಲ್ಲಿ ಬ್ಯಾಕ್ ಹೇರ್ಸ್ ತೆಗೆದ್ರು. ಇನ್ನು ಫ್ರಂಟ್ ಹೇರ್ಸ್ ತೆಗಿಯೋಷ್ಟೊತ್ತಿಗೆ 1/4 ಗಂಟೆ ಮೇಲಾಗಿದೆ ಅವ್ರಿಗೆ. ಇನ್ನು ಆಮೇಲೆ ನಾವು ವೀಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ ಅವಳು ಹತ್ತಿದ್ದೆಲ್ಲ. ಇನ್ನು ಈ ಥರ ಸುಮ್ಮನೆ ಕುಂತಿದ್ಲು ಅಷ್ಟೇ ಬ್ಯಾಕ್ ಹೇರ್ಸ್ ತೆಗಿಬೇಕಾದ್ರೆ. ಇನ್ನು ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ, ಮಗುಂಗೂ ಎಲ್ಲ ಸ್ನಾನ ಮಾಡಿಸಿ, ಇನ್ನು ಟೆಂಪಲ್ ಬಂದು 4:30 ಕ್ಲೋಸ್ ಆಗುತ್ತೆ ಅಭಿಷೇಕ ಟೈಮು. ಇನ್ನು 6:30ಗೆ ಓಪನ್ ಆಗೋದು, ಮಹಾಮಂಗಳಾರತಿ ಅಭಿಷೇಕ ಎಲ್ಲ ಆದಮೇಲೆ ಅಂತ ಅಂದರು. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಕುಂತಿದ್ವಿ. ನಾವು ಸ್ವಲ್ಪ ಎಲ್ಲ ಹಾಗೆ ಕೈ ಕಾಲು ಎಲ್ಲ ತೊಳ್ಕೊಂಡು, ದರ್ಶನದ ಜನ ಬೇರೆ ಇರಲಿಲ್ವಲ್ಲ ಅಷ್ಟಾಗಿ, ನಾಳೆ ಭಾನುವಾರ ಜನ ಇರ್ತಾರೆ ಅಂತ ಅಂದ್ಬಿಟ್ಟು ಇವತ್ತೇ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಡ್ವಿ ನಾವು. ಇನ್ನು ನಾವು ಹೋಗೋ ಅಷ್ಟೊತ್ತಿಗೆ ಟೈಮ್ ಸಹ 8 o'clock ಆಯಿತು ಹೋಗಿ ಬರೋ ಅಷ್ಟೊತ್ತಿಗೆ. ಇಲ್ಲೋಡ್ರಿ ಮಂಜು ಸಿಸ್ ವಿಡಿಯೋ ಕಾಲ್ ಎಲ್ಲ ಇವಾಗ ಬರ್ತಾವೆ.
त्याचं पॅन्ट बघ एक खाली एक वर. ಹಾಯ್ ಗಾಯ್ಸ್, ಈಗ ದರ್ಶನ ಎಲ್ಲ ಮುಗೀತು. ಸೊ ಇನ್ನು ಸ್ವಲ್ಪ ಶಾಪಿಂಗು, ನನ್ನ ಮಗನಿಗೆ ಆಟ ಸಾಮಾನೆಲ್ಲ ಬೇಕಂತೆ. ಸೊ ಹಾಗಾಗಿ ಆಟ ಸಾಮಾನು ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬಾಡಿ ನಮ್ಮ ಪಾಪುಗೆ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲಿ ಬಂದು ಸಿಕ್ತು ಅಂದ್ಬಿಟ್ಟು ಅದನ್ನೇ ಕೊಡಿಸಿದ್ವಿ. ಹೋಗ್ತೀವಿ. ಇನ್ನು ನಾವು ರೂಮ್ ಮಾಡೋಣ ಹೋಗೋಣ ಅಂತ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದೀವಿ ನೋಡ್ರೆ, ಕಾರೇ ಪಂಚರ್ ಆಗೋಗಿತ್ತು. ಇನ್ನು ಹಾಗೆ ಸದ್ಯಕ್ಕೆ ಹತ್ರದಲ್ಲೇ ಇತ್ತು, ದೇವಸ್ಥಾನದಿಂದ ಸ್ವಲ್ಪ ಮುಂದೆ 500 ಮೀಟರ್ಸ್ ಅಷ್ಟು. ಇನ್ನು ಅಲ್ಲಿ ಹೋಗಿ ಹಾಗೆ ಟೈರ್ನ ಸಹ ಚೇಂಜ್ ಮಾಡಿಸ್ಕೊಂಡು ಇನ್ನು ಅಲ್ಲಿ ರೂಮ್ನ ಸಹ ಹುಡ್ಕಿದ್ವಿ. ಇನ್ನು ಅಲ್ಲಿ ರೂಮ್ ಅಂತೂ ಸೌದತ್ತಿ ಬಸ್ ಸ್ಟಾಪ್ ಹತ್ರ ಬಂದಿದ್ವಿ. ಅಲ್ಲಿ ದೇವಸ್ಥಾನದ ಹತ್ರ ಇರೋದೆಲ್ಲ ಅಷ್ಟು ನೀಟ್ ಇಲ್ಲ ರೂಮ್ಗಳು. ಅಲ್ಲಿ ಕೆಲಸ ಮಾಡೋರು ಹೇಳ್ಬಿಟ್ರೆ ಕೇಳಿದ್ದಕ್ಕೆ, ನೀವು ಇಲ್ಲೆಲ್ಲ ಇರೋಕ್ಕಾಗಲ್ಲ, ನೀವು ಏನಿದ್ರು ಸೌದತ್ತಿ ಬಸ್ ಸ್ಟಾಪ್ ಮುಂದೆ ಹೋಗಬೇಕು ಅಂತ ಅಂದ್ಬಿಟ್ಟು, ಇಲ್ಲಿಂದ ಅಲ್ಲಿಗೆ 6 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಇನ್ನು ನಾವು ಅಲ್ಲಿಗೆ ಬಂದು ರೂಮ್ ಸಹ ಮಾಡ್ಕೊಂಡ್ವಿ. ಇನ್ನು ರೂಮು ಸಹ ಚೆನ್ನಾಗಿತ್ತು. ಹಾಗೆ ಇನ್ನು ರೂಮಲ್ಲಿ ನನ್ನ ಮಗಳು ಅಲ್ಲಿ ಊಟಕ್ಕೆ ಹೋಗಿದ್ವಲ್ಲ, ರೂಮ್ ಕೆಳಗೆ ಹೋಟೆಲ್ ಇದೆ, ಅಲ್ಲೇ ಊಟಕ್ಕೆ ಹೋಗಿದ್ವಿ. ಅಲ್ಲಿ ಐಸ್ ನೋಡಿಬಿಟ್ಟು ಐಸ್ ಪಾಪ ಐಸ್ ಅಂದ್ಬಿಟ್ಟು ಅವರಪ್ಪಂಗೆ ಕೇಳಿ ಇನ್ನು ಅವಳು ಈಸ್ಕೊಂಡು ತಿಂತಾಯಿದ್ದಾಳೆ. ಅವ್ರ ಡ್ಯಾಡಿಗೂ ಸಹ ತಿನ್ನಿಸ್ಕೊಂಡು ಅದು ಕೈಯಿಂದ ಹಾಕಿ ತಿನ್ನಿಸ್ತಾ ಇದ್ದಾಳೆ. ಅವ್ರ ಡ್ಯಾಡಿ ಬೇಡ ತಿನ್ನು ಅಂದರು. ತಿನ್ನು ಪಾಪ ಚೆನ್ನಾಗೈತೆ ಅಂತ, ಬೇರೆ ಕತ್ತು ಬೇರೆ ಈ ಥರ ಅಲ್ಲಾಡಿಸ್ತಾಳೆ ಚೆನ್ನಾಗೈತಾ ಅಂತ ಅಂದ್ಬಿಟ್ಟು. ಹಾಗೆ ನಾನು ಅದನ್ನು ಸ್ವಲ್ಪ ವೀಡಿಯೋನೆಲ್ಲ ಮಾಡ್ಕೊಂಡು, ಅವೆಲ್ಲ ನೋಡೋಕೆ ತುಂಬ ಕ್ಯೂಟಾಗಿರುತ್ತೆ ಅವ್ರ ಎಕ್ಸ್ಪ್ರೆಷನ್ಸು ಎಲ್ಲ ನೋಡಿದ್ರೆ. ಇನ್ನು ಹಾಗೆ ನಾವು ಸಹ ಎಲ್ಲ ನೀಟಾಗಿ ರೆಸ್ಟ್ ಮಾಡಿದ್ವಿ. ಆದರೆ ರೂಮಲ್ಲಿ ಏನಪ್ಪ ಪ್ರಾಬ್ಲಮ್ಮು ಅಂದರೆ ನಿದ್ದೆನೇ ಬಂದಿಲ್ಲ, ಅದೊಂದೇ ಪ್ರಾಬ್ಲಮ್. ಎಲ್ಲ ಚೆನ್ನಾಗಿತ್ತು, ಹಾಗೆ ಹೊಸ ಜಾಗ ಆಗಿದ್ದರಿಂದ ನಿದ್ದೆನೂ ಸಹ ಬಂದಿರಲಿಲ್ಲ. ಇನ್ನು ನೈಟೆಲ್ಲ ಫುಲ್ಲು ಮಳೆ ಅಂದರೆ ಮಳೆ ಇಲ್ಲಿ. ಇನ್ನು ಹಾಗೆ ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು, ಆಲ್ಮೋಸ್ಟ್ 6:30 ಆಗಿತ್ತು ಟೈಮು. ಸ್ವಲ್ಪ ಗಾಡಿಗಳು ಓಡಾಡ್ತಾ ಇದ್ವು. ನಾವು ಸಹ ಫ್ರೆಶ್ ಅಪ್ ಆಗಿ ಹಾಗೆ ಎಲ್ಲ ಇನ್ನೊಂದು ಸತಿ ದರ್ಶನಕ್ಕೆ ನೀಟಾಗಿ ಹೋಗೋಣ, ಸ್ನಾನ ಎಲ್ಲ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಮತ್ತೆ ಹೋದ್ವಿ. ಹಾಗೆ ಎಲ್ಲ ನಾವು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಆಗಿತ್ತು 8:30 ಟೈಮು. ಇನ್ನು ನಾವು ದರ್ಶನಕ್ಕಂತೂ ಎಷ್ಟು ಚೆನ್ನಾಗಾಯಿತು ಮಾರ್ನಿಂಗು ಅಂತ ಅಂದರೆ, 1 ನಿಮಿಷನೂ ನಿಂತಿಲ್ಲ. ನಾವು ಡೈರೆಕ್ಟ್ ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಅಂದರೆ 100 ರೂಪೀಸ್ ದರ್ಶನ ಇರುತ್ತಲ್ಲ, ಸ್ಪೆಷಲ್ ದರ್ಶನ, ಆ ದರ್ಶನಕ್ಕೆ ಹೋಗಿದ್ವಿ. ನಾರ್ಮಲ್ ದರ್ಶನದಲ್ಲಿ ಜನ ಇದ್ದರು ತುಂಬ. ಇನ್ನು ನನ್ನ ಮಗಳು ಇರಲ್ಲ, ಹಾಗಾಗಿ 100 ರೂಪೀಸ್ ದರ್ಶನಕ್ಕೆ ಹೋದ್ವಿ ನಾವು. ಇನ್ನು ಇಲ್ಲೂ ಸಹ ಎಲ್ಲ ಚೆನ್ನಾಗಾಯಿತು ದರ್ಶನ. ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ಹೊಸ್ದಾಗಿ ಮದುವೆ ಆಗಿರೋರೇ ತುಂಬ ಜನ ಬಂದಿದ್ದಲ್ಲಿ. ಇನ್ನು ಅಲ್ಲಿ ನಾವು ಕ್ಯೂನಲ್ಲಿ ನಿಂತಿದ್ದಾಗೂ ಯಾರೋ ಇಬ್ಬರು ಹೊಸ್ದಾಗಿ ಮದುವೆ ಆಗಿತ್ತು, ಅವರು ಸಹ ಆವಾಗ ಮದುವೆ ಇದರಿಂದ ಡೈರೆಕ್ಟ್ ಬಂದಿದ್ದರು. ಹಾಗೆ ಇನ್ನು ನಮ್ಮ ಪಾಪುನೂ ಸಹ ನೋಡಿ ಬರಲ್ಲ, ಅವಳೇ ನಡ್ಕೊಂಬರ್ತೀನಿ ಅಂದ್ಬಿಟ್ಟು ಹೇಗೆ ಆಡ್ತಿದ್ದಾಳೆ. ಅವ್ರ ಡ್ಯಾಡಿ ಎತ್ಕೊತೀನಿ ಬಾ ಅಂದರೂ ಬರ್ತಾಯಿಲ್ಲ. ಸರಿ ಅಂದ್ಬಿಟ್ಟು ಅವಳನ್ನೇ ನಡ್ಕೊಂಬರಿವಂತೆ ಬಾ ಅಂದಮೇಲೆ ಬರ್ತಾ ಇದ್ದಾಳೆ, ಎತ್ಕೊಳ್ಳಲ್ಲ ಅಂತ ಅಂದಮೇಲೆ. ಇನ್ನು ನಮ್ಮ ಪಾಪು ತುಂಬ ತೀಟೆ ಕಲಿತು ಬಿಟ್ಟಿದ್ದಾಳೆ. ಹೋಗಿದ್ದ ಕಡೆನೂ ಅವಳಿಗೆ ಫ್ರೀಯಾಗೇ ಇರಬೇಕು ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಮಕ್ಳಿಗೇನು ಗೊತ್ತಾಗಲ್ವಲ್ಲ. ಹಾಗಾಗಿ ಇನ್ನು ನಾವು ಸಹ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ಅನ್ನಿಸ್ತು. ಇನ್ನು ಅಲ್ಲೇ ಮೇಲ್ಗಡೆ ಇರೋ ಪರಶುರಾಮ ದೇವಸ್ಥಾನ, ಹಾಗೆ ಜಮದಗ್ನಿ, ಸತ್ಯಮ್ಮ ಬಾವಿ ಅವೆಲ್ಲ ನೋಡಿಕೊಂಡು ಬಂದ್ವಿ. ಇನ್ನು ಆ ದೇವಸ್ಥಾನಗಳೂ ಚಿಕ್ಕದಾಗೆ ಇದ್ದು ಚೆನ್ನಾಗಿದೆ. ಅಂದರೆ ಒಂದೊಂದು ಕತೆ ಹೇಳುತ್ತೆ ಅದ್ರದ್ದು, ಆ ದೇವಸ್ಥಾನ ಹೇಗಾಯಿತು ಅಂತ ಅಂದ್ಬಿಟ್ಟು. ಅದರಲ್ಲಿ ನಮಗೆ ಅರ್ಧ ಗೊತ್ತು, ಅರ್ಧ ಗೊತ್ತಿಲ್ಲ ಅಷ್ಟೇ ಸ್ಟೋರಿಗಳು. ಇನ್ನು ಹಾಗೆ ಈ ಕಡೆ ದೇವಸ್ಥಾನ ಮೇಲೆ ಬೆಟ್ಟ ಥರ ಇದೆಯಲ್ಲ, ಅಲ್ಲಂತೂ ವ್ಯೂ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ನಾನು ಗ್ಲಾಸ್ ರೈಸ್ ಮಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ. ಇನ್ನು ಗ್ಲಾಸ್ ಓಪನ್ ಮಾಡಿಬಿಟ್ಟು, ವಿಂಡೋ ಗ್ಲಾಸ್ ಓಪನ್ ಮಾಡಿ ವಿಡಿಯೋ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನ್ನು ರೂಮ್ ಕೆಳಗೇ ಹೋಟೆಲ್ ಸಹ ಇತ್ತು, ಅಲ್ಲೂ ಸಹ ಟೇಸ್ಟ್ ಚೆನ್ನಾಗಿತ್ತು. ನಾವು ನೈಟು ಸಹ ಇಲ್ಲೇ ಊಟ ಮಾಡಿದ್ವಿ. ಹಾಗಾಗಿ ಇನ್ನು ಹೋಟೆಲ್ ಬೇರೆ ಕಡೆ ಎಲ್ಲ ಹೇಗಿರುತ್ತೋ, ನೀಟಾಗಿರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅಲ್ಲೇ ಸಹ ಬ್ರೇಕ್ಫಾಸ್ಟ್ನ ಸಹ ಮಾಡ್ಕೊಂಡ್ವಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ನಾವು ಸಹ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಲ್ವಾ, ಹಾಗಾಗಿ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಮತ್ತೆ
ರೂಮ್ನ ಸಹ ಖಾಲಿ ಮಾಡಿಕೊಂಡು ಇನ್ನು ನಾವು ಹಾಗೆ ಡೈರೆಕ್ಟ್ ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಏನು ಅಂದ್ಕೊಂಡ್ವಿ, ಇನ್ನು ಬೇರೆ ಎಲ್ಲೂ ಹೋಗೋದು ಬೇಡ, ಮನೆಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ ಅಂತ ಅಂದ್ಕೊಂಡು ಎಲ್ಲೂ ಹೋಗಿಲ್ಲ. ಹಾಗೆ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಂದ್ವಿ. ಇನ್ನು ಮಧ್ಯ ಕಾಫಿಗೆ, ಟೀಗೆ, ಊಟಕ್ಕೆ ಅಂದ್ಬಿಟ್ಟು ಬ್ರೇಕ್ ತೊಗೊಂಡಿದ್ದು ಅಷ್ಟೇ. ಹಾಗೆ ಇನ್ನೆಲ್ಲೂ ಹೋಗಿಲ್ಲ. ಅದ್ರ ಮಧ್ಯ ಈ ನನ್ನ ಮಕ್ಕಳು ಆಟ ಸಾಮಾನುಗಳು ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ರೇಕ್ ತೊಗೊಂಡಿದ್ದು ಅಷ್ಟೇ. ಹಾಯ್ ಕರ್ ಫ್ರೆಂಡ್ಸ್ಲ ಮಮ್ಮು ಆಯ್ತಾ ಆಯ್ತಾ ನಾವು ಬೂ ಹೋಗಿದ್ದೆ ಬೋಲ್ ಬೂ ಪಪ್ಪ ಜೊತೆ ಬೂ ಸಾಮಿಗೆ ಹೋಗಿದ್ದೆ ಬೋಲ್. ಇನ್ನು ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟು ಕಿತ್ತಾಡ್ತೀವಿ ಅಂದರೆ ಈವನ್ ನನ್ನ ಮಗನಿಂದನೂ ಸಹ ಕಿತ್ತಾಡ್ತೀವಿ. ಅವನು ಮುಂದೆ ಕೂತ್ಕೋಬೇಕು ಅಂತಾನೆ, ನಾನು ಮುಂದೆ ಕೂತ್ಕೋಬೇಕು ಅಂತೀನಿ, ನಿನ್ನ ನವೀನಣ್ಣನೂ ಮುಂದೆ ಕೂತ್ಕೊಳ್ಳೋಕೆ ಇದು ಮಾಡ್ತಾರೆ. ಇನ್ನು ಹಾಗೆ ನಾನಂತೂ ನಮ್ಮ ಪಾಪು ಇದ್ದಿದ್ದರಿಂದ ಹಿಂದೆ ಕೂತ್ಕೊಬಿಟ್ಟೆ. ಯಾಕಂದರೆ ಹಿಂದೆಗಡೆ ಸ್ವಲ್ಪ ಬೆಡ್ಡೆಲ್ಲ ಹಾಕ್ಕೊಂಡು ಅರೇಂಜ್ ಮಾಡ್ಕೊಂಡು ಬಂದಿದ್ವಲ್ಲ, ಮಕ್ಕಳು ಮಲಗ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಳನ್ನ ಕೂರಿಸ್ಕೊಂಡು ಅವಳು ಮಲಗಿದ್ರು ಅಲ್ಲೇ ಮಲಗಿಸ್ಬೋದು, ಆಟ ಆಡಿದ್ರು ಅಲ್ಲೇ ಕೂರಿಸ್ಬೋದು ಅಂತ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಹಿಂದೆ ಕೂತ್ಕೊಂಡ್ಬಿಟ್ಟೆ. ಇನ್ನು ನನ್ನ ಮಗಳೂ ನೋಡಿ ಅಲ್ಲೋಗಿ ಮಧ್ಯ ಕುಂತಿದ್ದಾಳೆ. ಇನ್ನು ನನ್ನ ಮಗನೂ ಹೋಗಿ ಮುಂದೆಗಡೆ ಸೈಡಲ್ಲಿ ಕೂತಿದ್ದಾನೆ, ಆ ಕಡೆ ನವೀನಣ್ಣನ ಮೇಲೆ. ಹಾಗೆ ಮುಂದೆ ಕೂತ್ಕೊಳ್ಳೋಕೆ ಈ ಥರ ಕಿತ್ತಾಡಿಕೊಂಡು ಮಾಡಿಕೊಂಡು ಕೂತ್ಕೊಂಡ್ಬಂದರು. ಇನ್ನು ನಮ್ಮ ಪಾಪುಗಂತೂ ಅಲ್ಲಿ ಮಧ್ಯ ಕೂರಿಸಿರೋದು, ನನ್ನ ಮಗನೂ ಅಲ್ಲೇ ಕೂತ್ಕೊತಿದ್ದ, ಅವನು ನನ್ನ ಮಗಳು ಏಜಿದ್ದಾಗ. ಇನ್ನು ಇವಾಗ ಅವಳು ಕಲ್ತ್ಕೊಂಡಿದ್ದಾಳೆ, ಆ ಸೀಟಲ್ಲಿ ಕೂತ್ಕೊಂಡು ಬರ್ತಾಳೆ. ಇನ್ನು ಹಾಗೆ ಇಲ್ಲಿಂದ ಮತ್ತೆ ಧಾರವಾಡಕ್ಕೆ ಮತ್ತೆ ರಿಟರ್ನ್ ಆಗೋ ಟೈಮಲ್ಲಿ ಅದೇ ಜಾಗದಲ್ಲಿ ಮತ್ತೆ ಮಳೆ ಬಂದಿತ್ತು. ಇನ್ನು ನಮಗಂತೂ ಈ ಒಂಥರ ಇದು ಏನು ಬರಬೇಕಾದ್ರೂ ಮಳೆ, ಅದೇ ಜಾಗದಲ್ಲಿ ಹೋಗ್ಬೇಕಾದ್ರೂ ಅದೇ ಪ್ಲೇಸಲ್ಲಿ ಮಳೆ ಅಲ್ಲ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡು ಬರ್ತಾಯಿದ್ವಿ, ಅದು ಮಾತಾಡಿಕೊಂಡು. ಇನ್ನು ಇಲ್ಲಿಂದ ಬಿಸಿಲು ಇನ್ನೂ ತುಂಬ ಜಾಸ್ತಿ ಆಗೋಯಿತು. ಮಳೆ ಬಿದ್ದಿದ್ದು ಸೆಕೆ ಎಲ್ಲ ಇನ್ನೂ ಜಾಸ್ತಿ ಆಗೋದು ಶುರು ಆಯಿತು. ಇನ್ನು ಹಾಗೆ ಮಳೆ ಬಿದ್ದಿದ್ದ ಕಡೆ ವೆದರ್ ತುಂಬ ಚೆನ್ನಾಗಿತ್ತು. ಎಲ್ಲ ಪೂರ್ತಿ ಹಾಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಾಯಿತ್ತು ವೆದರು, ನಮಗೂ ಇಷ್ಟ ಆಗ್ತಿತ್ತು. ಇನ್ನು ನೆಕ್ಸ್ಟ್ ಹಾಗೆ ಮಧ್ಯಾಹ್ನ ಸಹ ಆಗಿತ್ತಲ್ಲ, ನಾವಿನ್ನು ಊಟಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಪಾಕಶಾಲಾ ಇತ್ತು. ಇನ್ನು ಅಲ್ಲಿ ಪಾಕಶಾಲಾ ಹೋಟೆಲಲ್ಲಿ ನಿಲ್ಲಿಸಿದ್ವಿ, ಅಲ್ಲೂ ಸಹ ಊಟ ಮಾಡಿಕೊಂಡು ಇನ್ನು ಮತ್ತೆ ನಾವು ತುಮಕೂರಿಗೆ ಬರೋಷ್ಟೊತ್ತಿಗೆ 6 o'clock ಆಗಿತ್ತು. ಅಲ್ಲಿ ತುಮಕೂರಿಂದ ನಾವಿಲ್ಲಿ ನಾಗರಬಾವಿಗೆ ಬರೋ ಅಷ್ಟೊತ್ತಿಗೆ ನೈಟ್ 9:30 ಆಗಿತ್ತು. ಅಷ್ಟು ಟ್ರಾಫಿಕ್ ಇದೆ ತುಮಕೂರಿಂದ. ಬರೀ ಈ ಗೊರಗುಂಟೆಪಾಳ್ಯ, ಅಂಚೆಪಾಳ್ಯ, ನೈಸ್ ರೋಡ್ ಹತ್ರ ಎಲ್ಲ ಹೆವಿ ಟ್ರಾಫಿಕ್ಕು. ಈ ಸುಂಕದಕಟ್ಟೆ ಕಡೆಯಿಂದ ನೈಸ್ ರೋಡ್ ಮೇಲೆ ಬಂದ್ವಿ, ಆದರೂ ಇಷ್ಟು ಟ್ರಾಫಿಕ್ ಇತ್ತು. ಇನ್ನು ನಾನು ಇಲ್ಲಿವರೆಗೂ ಮಾತ್ರ ವೀಡಿಯೋ ಮಾಡಿಕೊಂಡೆ. ಇನ್ನು ಟ್ರಾಫಿಕ್ಕಲ್ಲಿ ಬೇಜಾರಾಗ್ಬಿಟ್ಟು ಆ ವಿಡಿಯೋನೂ ಸಹ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗೆ ಇದು ನಮ್ಮ ಸೌದತ್ತಿಯ ವ್ಲಾಗ್ ಆಗಿತ್ತು, ಹಾಗೆ ನಮ್ಮ ಟ್ರಾವೆಲಿಂಗ್ ವ್ಲಾಗ್ ಆಗಿತ್ತು. ಇದು ಸ್ಯಾಟರ್ಡೆ ಸಂಡೇ ಅಂತೂ ನಮ್ಗೆ ಹೇಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬಾ ಚೆನ್ನಾಗಿ ಅನಿಸ್ತು. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.